ಸ್ಟೂಡೆಂಟ್ಸ್, ಇದು 8ನೇ ತರಗತಿಯ ಗಣಿತ ಅಧ್ಯಾಯ 5 ಅಭ್ಯಾಸ 5.4 ವರ್ಗಗಳು ಮತ್ತು ವರ್ಗಮೂಲಗಳು. ಈ ಹಿಂದೆ ನಾವೀಗಾಗಲೇ 5.3ರವರೆಗೆ ಎಲ್ಲ ಲೆಕ್ಕಗಳನ್ನು ಮಾಡಿ ಮುಗಿಸಿದ್ದೇವೆ. ಯಾರು ಪ್ರಥಮ ಬಾರಿ ನನ್ನ ವಿಡಿಯೋವನ್ನು ನೋಡ್ತಿದ್ದೀರೋ ಅವರು ನನ್ನ ಹಿಂದಿನ ವಿಡಿಯೋಗಳಿಗೆ ಹೋಗಿ ಎಲ್ಲವನ್ನು ನೋಡಿ ಕಲ್ತ್ಕೊಳ್ಬೋದು. ಈಗ ಅಭ್ಯಾಸ 5.4 ಪ್ರಾರಂಭಿಸೋಣ. ಇದು 5.4ರಲ್ಲಿ ಮೊದಲನೇ ಲೆಕ್ಕವನ್ನು ನೋಡೋಣ. ಮೊದಲನೇ ಲೆಕ್ಕ, ಈ ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ. ಏನು ಸಂಖ್ಯೆ, ಒಂದು 10 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಅವನ್ನ ಒಂದರ ನಂತರ ಒಂದು ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಏನಂತ ಹೇಳಿದ್ರೆ 2304. ಇದನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಮೊದಲನೇ ಸಂಖ್ಯೆ ಬರ್ಕೊಳ್ಳೋಣ. 2304 ಪರಿಹಾರ. 2304 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ. ಈ ಭಾಗಾಕಾರ ವಿಧಾನ ಅನ್ನೋದೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದಕ್ಕೆ ಒಂದಷ್ಟು ನಿಯಮಗಳಿದ್ದಾವೆ. ಆ ನಿಯಮಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನಿಯಮಗಳು, ಇದರಲ್ಲಿ ಮೊದಲನೇ ನಿಯಮ, ಇದು ಒಂದು ವರ್ಗ ಸಂಖ್ಯೆಗಳ ಭಾಗಾಕಾರ. ಇದು ಒಂದು ವರ್ಗ ಸಂಖ್ಯೆಗಳ ಭಾಗಾಕಾರ. ಅದು ಹೇಗೆ ವರ್ಗ ಸಂಖ್ಯೆ ಅಂತ ಹೇಳಿದ್ರೆ, ಈಗ ನೋಡಿ, ಇದು 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ ಅಂದರೆ 5 5 25, ಹಾಗೆ 6ರ ವರ್ಗ ಅಂದರೆ 6 6 36, 7ರ ವರ್ಗ ಅಂದರೆ 7 7 49, 8ರ ವರ್ಗ ಅಂದರೆ 8 8 64, 9ರ ವರ್ಗ ಅಂದರೆ 9 9 81. ಹೀಗೆ ಇದು ವರ್ಗ ಸಂಖ್ಯೆಗಳ ಭಾಗಾಕಾರ. ಅಂದರೆ 3ರ ವರ್ಗ ಅಂತ ಹೇಳಿದ್ರೆ 9ಅನ್ನು ತಗೊಳ್ಬೇಕಾಗ್ತದೆ, 4ರ ವರ್ಗ ಅಂತ ಹೇಳಿದ್ರೆ 16ಅನ್ನು ತಗೊಳ್ಬೇಕಾಗ್ತದೆ. ಹೀಗೆ ವರ್ಗಗಳನ್ನು ಉಪಯೋಗಿಸ್ಕೊಂಡು ನಾವು ಇದು ಭಾಗಾಕಾರ ಮಾಡಬೇಕಾಗ್ತದೆ. ನಂತರದ ಎರಡನೇ ನಿಯಮ ಏನಂದರೆ ಬಿಡಿ ಸ್ಥಾನದಿಂದ ಪ್ರತಿ 2 ಅಂಕೆಗಳ ಮೇಲೆ ಗೆರೆ ಎಳೆಯಬೇಕು. ಇವರೇನು ಹೇಳಿದರೆ, ಬಿಡಿ ಸ್ಥಾನ ಸಂಖ್ಯೆಗಳನ್ನು ಕೊಟ್ಟ ಆ ಸಂಖ್ಯೆಗಳ ಬಿಡಿ ಸ್ಥಾನದಿಂದ 2 ಸಂಖ್ಯೆಗಳ ಮೇಲೆ ಗೆರೆಯನ್ನು ಎಳಿಬೇಕು ಅಂತ ಹೇಳ್ತಾರೆ. ಅದೇನಂತ ಹೇಳಿದರೆ, ಈಗ ನೋಡಿಲಿ ಸಂಖ್ಯೆ ಏನು ಕೊಟ್ಟಿದ್ದಾರೆ ಅವರು, 2304. ಬಿಡಿ ಸ್ಥಾನದಿಂದ 2 ಅಂಕೆಗಳ ಮೇಲೆ ಒಂದು ಗೆರೆ ಎಳಿಬೇಕು, ನಂತರ 2 ಅಂಕೆಗಳ ಮೇಲೆ ಒಂದು ಗೆರೆ ಎಳಿಬೇಕು. ಈಗ ಮತ್ತೊಂದು ಸಂಖ್ಯೆ ಇದೆ ಅಂತ ತಿಳ್ಕೊಂಡ್ರೆ, 4 ಒಂದು 5 ಸಂಖ್ಯೆ ಇದೆ ಅಂತೇಳಿ ಅದ್ರ ಮೇಲೆ ಒಂದು ಗೆರೆ ಎಳಿಬೇಕು. ಅಂದರೆ ಒಂದು ಸಂಖ್ಯೆ ಮೇಲೆ ಒಂದೇ ಗೆರೆ ಎಳಿಬೇಕು. ಹಿಂಗೆ 2 ಸಂಖ್ಯೆ ಮೇಲೆ ಎಳ್ಕೊಂಡು ಬಾಕಿ ಕೊನೆಯಲ್ಲಿ ಒಂದು ಉಳಿದ್ರೆ ಅದ್ರ ಮೇಲೆ ಒಂದು ಎಳಿಬೋದು, ಅಥವಾ ಎಳಿದನೂ ಇರ್ಬೋದು. ಆ ರೀತಿ ಅದರ ಮೇಲೆ ಗೆರೆಯನ್ನು ಎಳಿಬೇಕಾಗ್ತದೆ. ಮೂರನೇ ನಿಯಮ, ಗೆರೆ ಹಾಕಿದ ಪ್ರತಿ 2 ಅಂಕೆಗಳಿಗೆ ಭಾಗಿಸಬೇಕು. ಯಾವ್ದು ಗೆರೆ ಹಾಕಿದೆಯೋ ಅದೇ 2 ಅಂಕೆಗಳನ್ನು ತಗೊಂಡು ಭಾಗಿಸಬೇಕಾಗ್ತದೆ. ಅದೇನಂದ್ರೆ, ಈಗ ನೋಡಿ, ಇಲ್ಲಿ ಮೇಲೆ ಗೆರೆ ಹಾಕಿದೆ, ಈಗ 23ನ ತಗೊಂಡು ಭಾಗಿಸ್ಬೇಕು. ಇಲ್ಲಿ 5 ಬರೆದು 5 5 25 ಅಂತ ಬರಿಬೋದು. 25 23ಗಿಂತ ದೊಡ್ಡದಾದ್ರೆ ಈಗ 4 ಬರೆದು 4 4 16 ಅಂತ ಬರೆದು 23ರಲ್ಲಿ 16ನ ಕಳಿಬೇಕಾಗ್ತದೆ. ಹೀಗೆ ಎರಡಕ್ಕೂ ಭಾಗಿಸಬೇಕಾಗ್ತದೆ. ನಾವು ಭಾಗಾಕಾರದಲ್ಲಿ ಏನು ಮಾಡೋದು, ಒಂದೊಂದೇ ಸಂಖ್ಯೆ ತೊಗೊಂಡು ಭಾಗಿಸ್ತಿದ್ದು. ಇದರಲ್ಲಿ ಏನಿದೆ, 2 ಸಂಖ್ಯೆನ ತೊಗೊಂಡು ಭಾಗಿಸ್ಬೇಕು. ನಂತರ ಏನು ಉಳಿತದೆ ಅದಕ್ಕೆ ಮತ್ತೆ 2 ಸಂಖ್ಯೆನ ಕೆಳಗಿಳಿಸ್ಕೋಬೇಕಾಗ್ತದೆ. 4ನೇ ನಿಯಮ ಏನಂದರೆ, ಗೆರೆ ಹಾಕಿದ ಪ್ರತಿ 2 ಅಂಕೆಗಳನ್ನು ಕೆಳಗೆ ಇಳಿಸಿಕೊಳ್ಳಬೇಕು. ಇದು ಲೆಕ್ಕದಲ್ಲಿ ನಾವು ಮಾಡ್ತಿರ್ಬೇಕಾದ್ರೆ ಗೊತ್ತಾಗ್ತದೆ. 2 ಸಂಖ್ಯೆಗೆ ಭಾಗಿಸಿದ ನಂತರ ಮುಂದೆ ಮತ್ತೆ 2 ಸಂಖ್ಯೆನ ಕೆಳಗೆ ಇಳಿಸ್ಕೋಬೇಕಾಗ್ತದೆ. ಈಗ 5ನೇ ನಿಯಮ ಏನು ಹೇಳಿದ್ರೆ, ಭಾಜಕದ ಅಂದರೆ ಡಿವೈಸರ್ ಕೆಳಗೆ ಅದೇ ಸಂಖ್ಯೆಯನ್ನು ಇಟ್ಟುಕೊಂಡು ಕೂಡಿಸಬೇಕು. ಇದು ಸಹ ಲೆಕ್ಕದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಯಾವ ಸಂಖ್ಯೆಯಿಂದ ಭಾಗಿಸಿರ್ತೀರೋ ಅದೇ ಸಂಖ್ಯೆಯನ್ನು ಮತ್ತೊಂದ್ಸರಿ ಇಟ್ಕೊಂಡು ಅದನ್ನ 2 ಕೂಡಿಸ್ಕೋಬೇಕಾಗ್ತದೆ. ನಂತರ 6ನೇ ನಿಯಮ ಏನಂದರೆ, ಭಾಜಕದ ಅಂದರೆ ಡಿವೈಸರ್ ಕೆಳಗೆ ಕೂಡಿಸಿ ಬಂದ ಉತ್ತರದ ಪಕ್ಕದಲ್ಲಿ ಇಡುವ ಸಂಖ್ಯೆಯಿಂದಲೇ ಭಾಜಕವನ್ನು ಗುಣಿಸಬೇಕು. ಈಗ ಭಾಜಕದಲ್ಲಿ ಡಿವೈಸರ್ ಕೆಳಗೆ ಏನು ಉತ್ತರ ಬಂದಿದೆ ಅದರ ಪಕ್ಕದಲ್ಲಿ ಯಾವ ಸಂಖ್ಯೆ ಇಟ್ಕೊಂಡು ಗುಣಿಸ್ತಿರೋ ಅದೇ ಸಂಖ್ಯೆಯಿಂದ ನೀವು ಈ ಲೆಕ್ಕವನ್ನು ಗುಣಿಸ್ಕೊಂಡು ಮಾಡಬೇಕಾಗ್ತದೆ. ಇದು ಲೆಕ್ಕದಲ್ಲಿ ಏನಂತ ನಿಮಗೆ ಅರ್ಥ ಆಗ್ತದೆ. ಈಗ ನಾವು ಲೆಕ್ಕಕ್ಕೆ ಹೋಗೋಣ. ಈಗ ಮೊದಲನೇ ಲೆಕ್ಕ ಏನು ಕೊಟ್ಟಿದ್ದಾರೆ, 2304. ಮೊದಲನೇ ನಿಯಮ ಏನು, ಇದು ಒಂದು ವರ್ಗ ಸಂಖ್ಯೆಗಳ ಭಾಗಾಕಾರ. ಇದು ವರ್ಗ ಸಂಖ್ಯೆಗಳು. ಈ ವರ್ಗ ಸಂಖ್ಯೆಗಳಿಂದನೇ ಇದನ್ನು ಭಾಗಿಸಬೇಕಾಗ್ತದೆ. ಎರಡನೇದು, ಬಿಡಿ ಸ್ಥಾನದಿಂದ ಪ್ರತಿ 2 ಅಂಕೆಗಳ ಮೇಲೆ ಗೆರೆ ಎಳೆದುಕೊಳ್ಳಬೇಕು. ಈಗ ಇದು ಬಿಡಿ ಸ್ಥಾನ, ಇಲ್ಲಿಂದ 2 ಸಂಖ್ಯೆಗೆ ಒಂದು ಗೆರೆ ಎಳಿಬೇಕು, ಇಲ್ಲಿಂದ 2 ಸಂಖ್ಯೆಗಳಿಗೆ ಒಂದು ಗೆರೆ ಎಳಿಬೇಕು. ಈಗ 3ನೇ ನಿಯಮ ಏನಂದರೆ, ಗೆರೆ ಹಾಕಿದ ಪ್ರತಿ 2 ಅಂಕೆಗಳಿಗೆ ಭಾಗಿಸಬೇಕು. ಈಗ ಈ 23ಕ್ಕೆ ಭಾಗಿಸಬೇಕು. 2ಕ್ಕೆ ಒಂದ್ಸರಿ 3ಕ್ಕೆ ಒಂದ್ಸರಿ ಭಾಗಿಸೋಂಗಿಲ್ಲ. 23ಕ್ಕೆ ಭಾಗಿಸಬೇಕು, ನಂತರ ಇದಕ್ಕೆ ಭಾಗಿಸಬೇಕು, ಉಳಿದ 2 ಸಂಖ್ಯೆಗಳಿಗೆ ಭಾಗಿಸಬೇಕು. ನಂತರ 4ನೇ ನಿಯಮ ಏನಂತ ಹೇಳಿದರೆ, ಗೆರೆ ಹಾಕಿದ ಪ್ರತಿ 2 ಅಂಕೆಗಳನ್ನು ಕೆಳಗೆ ಇಳಿಸಿಕೊಳ್ಳಬೇಕು. ಈಗ ಇದಕ್ಕೆ ಭಾಗಿಸಿ ಆಯಿತು, ಇಲ್ಲಿ ಒಂದು ಅಂಕೆ ಶೇಷ ಉಳಿತು. ಶೇಷ ಉಳಿದ ಮೇಲೆ ಈ 2 ಅಂಕೆಗಳನ್ನು ಅದರ ಪಕ್ಕದಲ್ಲಿ ಇಳಿಸ್ಕೊಂಡು ಮಾಡಬೇಕು ಅಂತ ನಿಯಮ ಹೇಳ್ತದೆ. ನಂತರ 5ನೇ ನಿಯಮ ಏನಂದರೆ, ಭಾಜಕ ಕೆಳಗೆ ಅದೇ ಸಂಖ್ಯೆಯನ್ನು ಇಟ್ಟು ಕೂಡಿಸಬೇಕು ಅಂತ ಹೇಳ್ತದೆ. ಇದು ಲೆಕ್ಕ ಮಾಡಿ ನೋಡೋಣ. ಈಗ ಇಲ್ಲಿ 23 ಇದೆ. 23 ಯಾವ ವರ್ಗ ಸಂಖ್ಯೆಯಲ್ಲಿ ಯಾವ್ದ್ರಲ್ಲಿ ಹೋಗ್ತದೆ, 2 2 4,
ಅಂದರೆ ಭಾಳ ಸಣ್ಣದಾಯಿತು. 3 ಮೂರಲೆ 9 ಇದು ಸಹ ಸಣ್ಣದಾಯಿತು. 4 ನಾಲ್ಕಲೆ 16 ಇದು ಸಹ ಸಣ್ಣದಾಯಿತು. 5 ಐದಲೆ 25 ಇದು ತೊಗೊಂಡ್ರೆ 25 23ಕ್ಕಿಂತ ದೊಡ್ಡದಿರೋದ್ರಿಂದ ನಮಗೆ 5 ಐದಲೆ 25 ಬರೋದಿಲ್ಲ. 4 ನಾಲ್ಕಲೆ 16 ತೊಗೊಳ್ಳೋಣ. ಇಲ್ಲಿ 4 ತೊಗೊಂಡು ಇಲ್ಲಿ 4 ಇಟ್ಟು 4 ನಾಲ್ಕಲೆ 16 ಅಂತ ಬರ್ಕೊಂಡು ಈಗ 23ರಲ್ಲಿ 16ನ ಕಳೆದಾಗ ನಮಗೆ 7 ಉಳಿತದೆ. ಈಗ ಅದರ ನಿಯಮದಂತೆ ಈಗೇನು ಮಾಡಬೇಕು, ನೆಕ್ಸ್ಟು ಈ 2 ಸಂಖ್ಯೆಗಳನ್ನು ಕೆಳಗಿಳಿಸ್ಕೋಬೇಕು. ಒಂದು ಸಂಖ್ಯೆ ಇಳಿಸ್ಕೊಳ್ಳೋದಲ್ಲ, 2 ಸಂಖ್ಯೆಗಳನ್ನು ಕೆಳಗಿಳಿಸ್ಕೋಬೇಕು. ಈ 2 ಸಂಖ್ಯೆ ಕೆಳಗಿಸ್ಕೊಂಡಿದ್ದೀವಿ. ಮತ್ತೆ ಅದು ನಿಯಮ ಹೇಳ್ತದೆ, ಇದೇ ಸಂಖ್ಯೆಯನ್ನು ಮತ್ತೆ ಹಾಕ್ಕೊಂಡು ಕೂಡಿಸ್ಬೇಕು ಅಂತ ಹೇಳ್ತದೆ. ಇದೇ ಸಂಖ್ಯೆನ ಮತ್ತೆ ಹಾಕೊಂಡು ಕೂಡಿಸ್ಬೇಕು. ಅದು ಕೆಲವೊಬ್ರು ಹೇಳ್ತಾರೆ ಈ 4ನ್ನ ಇಲ್ಲಿ ಇಳಿಸ್ಕೊಂಡು ಕೂಡಿಸ್ರಿ ಅಂತ ಹೇಳ್ತಾರೆ. ಎಲ್ಲ ಒಂದೇ. ಇದೇ ಸಂಖ್ಯೆನ ಇಲ್ಲಿ ಹಾಕ್ಕೊಂಡು ಕೂಡಿಸ್ಬೇಕು. ಅವಾಗ 4 4 8 ಆಗ್ತದೆ. 8 ಬರ್ಕೊಂಡು ಈಗ ಇದ್ರ ಪಕ್ಕದಲ್ಲಿ ಯಾವ ಸಂಖ್ಯೆ ಆಗ್ತಿರೋ ಅದೇ ಸಂಖ್ಯೆಯಿಂದ ಗುಣಿಸಬೇಕಾಗ್ತದೆ. ಈಗ ಅದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಬಿಡಿಯಲ್ಲಿ 4 ಇದೆ. 4 ಇರೋದು 4 ವರ್ಗ ಸಂಖ್ಯೆಯಲ್ಲಿ ಎಲ್ಲಿ ಬರ್ತದೆ? 2 2 4 ಇಲ್ಲೊಂದು ಬರ್ತದೆ, ಮತ್ತು 8 8 64 ಇಲ್ಲಿ ಬರ್ತದೆ. ಬಿಡಿ ಸಂಖ್ಯೆಯಲ್ಲಿ 4 ಇದೆ, ಇಲ್ಲಿ ಬಿಡಿ ಸಂಖ್ಯೆಯಲ್ಲಿ 4 ಇದೆ. ಆದ್ದರಿಂದ ನಾವು ಈ 2 ಮತ್ತು ವರ್ಗ ಸಂಖ್ಯೆ 8ನ ತಗೋಬೋದು. ಫಸ್ಟು 2 ತೊಗೊಂಡು ನೋಡೋಣ. ಈ 8ನ್ನು ಇಲ್ಲಿ ಬರ್ಕೊಳ್ಳೋಣ. ಅದ್ರ ಪಕ್ಕದಲ್ಲಿ ಈ 2 ಹಾಕ್ಕೊಳ್ಳೋಣ. ಅದೇ ಸಂಖ್ಯೆಯಿಂದ ಮತ್ತೆ ಗುಣಿಸ್ಬೇಕಾಗ್ತದೆ. ಈಗ 8ರ ಪಕ್ಕದಲ್ಲಿ 2 ತಗೊಂಡು 2ರಿಂದನೇ ಮತ್ತೆ ಗುಣಿಸ್ಬೇಕು. 2 2 4 ಈಗ ನೋಡಿ, ಬಿಡಿ ಸ್ಥಾನದಲ್ಲೇ 4 ಬಂತು. ಆಮೇಲೆ 2 8 16 ಈಗ 164 ಬಂತು. 164 7 4ರಿಂದ ಭಾಳ ಕಡಿಮೆ ಆದ್ದರಿಂದ ಈಗ ನಾವು ಏನು ಮಾಡೋಣ, ಇದೇ 8ನ ಬರ್ಕೊಳ್ಳೋಣ. ಅದ್ರ ಪಕ್ಕದಲ್ಲಿ ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ ಯಾವ್ದು 4 ಇದೆ ಅದರ ವರ್ಗಮೂಲ 8 ಇದೆ. ಅದನ್ನು 8ನ್ನು ಹಾಕೊಳ್ಳೋಣ. ಇಲ್ಲಿ ಇದೇ 8 ಇಲ್ಲಿ ಬರ್ಕೊಂಡು ಅದ್ರ ಪಕ್ಕದಲ್ಲಿ ಈ ವರ್ಗಮೂಲ 4 ಬಿಡಿ ಸ್ಥಾನದಲ್ಲಿ ಬರೋದ್ರಿಂದ ಈ 8ನ್ನು ಇಲ್ಲಿ ಬರ್ಕೊಂಡು ಅದೇ ಸಂಖ್ಯೆಯಿಂದ ಮತ್ತೆ ಗುಣಿಸ್ತೀವಿ. ಈಗ 8 8 64ಕ್ಕೆ 4 ಕೈಲಿ 6. ಈಗ 8 8 64 6 70. ಇದು ನಮಗೇನು ಬಂತು? 704 ಬಂತು. ಆದ್ದರಿಂದ 704 ಇದಕ್ಕೆ ಮ್ಯಾಚ್ ಆಗೋದ್ರಿಂದ ನಮಗೆ ಏನು ಮಾಡಬೇಕು, ಇದನ್ನೇ ಇಲ್ಲಿ ಬರ್ಕೊಳ್ಬೇಕಾಗ್ತದೆ. 88 8 704 ಈಗ ಕಳೆದಾಗ 0 0 0 ಬರ್ತದೆ. ಈ 0 ಬಂದ ಮೇಲೆ ಇಲ್ಲಿ ಲೆಕ್ಕ ಮುಗೀತು. ಈಗ 2304ರ ವರ್ಗಮೂಲ 48 ಅಂತ ಬರ್ತದೆ. ಸ್ಟೂಡೆಂಟ್ಸ್, ಈಗ ಲೆಕ್ಕಕ್ಕೆ ಹೋಗೋಣ. ಅದೇ ಲೆಕ್ಕವನ್ನು ಇಲ್ಲಿ ಮಾಡಿದೆ. 2304 ಪರಿಹಾರ 2304 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ. ಈಗ 2304ರ ವರ್ಗಮೂಲ 48 ಬರ್ತದೆ. ಅದು ಹೇಗೆ ಬರ್ತದೆ ಇಲ್ಲಿ ಹೇಳ್ಕೊಟ್ಟಂಗೆ ಮತ್ತೊಂದು ಸರಿ ಮಾಡೋಣ. ಈ ವರ್ಗ ಸಂಖ್ಯೆ ಆಗಿರೋದ್ರಿಂದ ವರ್ಗ ಸಂಖ್ಯೆ ಭಾಗಾಕಾರ ಆಗಿದ್ದರಿಂದ 4 4 16 ಅಂತ ತೊಗೊಂಡಿದೆ. 5 5 25 ತೊಗೊಂಡ್ರೆ 25 23ಗಿಂತ ದೊಡ್ಡದಾಗ್ತದೆ. ಅದಕ್ಕೆ 4 4 16 ಅಂತ ತೊಗೊಂಡಿದೆ. 23ರಲ್ಲಿ 16 ಹೋದರೆ 7 ಉಳಿತು. ನಂತರ ಈ 2 ಸಂಖ್ಯೆಗಳನ್ನು ನಿಯಮದಂತೆ 2 ಸಂಖ್ಯೆಗಳನ್ನು ಇಳಿಸ್ಕೊಂಡಿದೆ. ಈಗ ಈ 4ಕ್ಕೆ ಮತ್ತೊಂದು 4ನ್ನು ಕೂಡಿಸ್ಬೇಕು. ಯಾವ ಸಂಖ್ಯೆ ಇದೆ ಅದೇ ಸಂಖ್ಯೆನ ಇಲ್ಲಿ ಬರ್ಕೊಂಡು ಕೂಡಿಸ್ಬೇಕು. ಅವಾಗ 8 ಬರ್ತದೆ. ನಂತರ ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅದಕ್ಕೆ ಉತ್ತರ ಬರುವಂಥ ವರ್ಗ ಸಂಖ್ಯೆಯನ್ನು ನಾವು ಹುಡುಕಬೇಕಾಗ್ತದೆ. ಆದ್ದರಿಂದ ನಾವೇನು ಮಾಡೋದು, ಫಸ್ಟು 2 2 4 ಬರ್ತದೆ. ಆನಂತರ 8 8 64 ಬಿಡಿ ಸ್ಥಾನದಲ್ಲಿ 2ರಲ್ಲೂ 4 ಬರೋದ್ರಿಂದ ಇವೆರಡು ಮ್ಯಾಚ್ ಆಗ್ತದೆ ಅಂತ ನೋಡಬೇಕು. ಅದಕ್ಕೆ ಫಸ್ಟ್ ಏನು ಮಾಡಿದ್ರು, ನಾವು ಈ 8 ಬರ್ಕೊಂಡು 8ರ ಪಕ್ಕದಲ್ಲಿ 2 ಹಾಕ್ಕೊಂಡು ಆ 2ರಿಂದ ಗುಣಿಸಿದಾಗ ನಮಗೆ 82ಕ್ಕೆ 2ರಿಂದ ಗುಣಿಸಿದಾಗ 164 ಬಂತು. 164 704ಕ್ಕಿಂತ ಭಾಳ ಕಡಿಮೆ ಆದ್ದರಿಂದ ನಾವು ನೆಕ್ಸ್ಟ್ ಆಪ್ಷನ್ಗೆ ಹೋದು. ನೆಕ್ಸ್ಟ್ ಏನಂತಾರೆ, 8 8 64. ಆದ್ದರಿಂದ 8ರ ಪಕ್ಕದಲ್ಲಿ ಈ 8ರ ಪಕ್ಕದಲ್ಲಿ ಮತ್ತೊಂದು 8 ಹಾಕ್ಕೊಂಡು ಅದನ್ನು 8ರಿಂದ ಗುಣಿಸಿದಾಗ 88ಗೆ 8ರಿಂದ ಗುಣಿಸಿದಾಗ ನಮಗೆ 704 ಬರ್ತದೆ. ಇದಕ್ಕೆ ಮ್ಯಾಚ್ ಆಗೋದ್ರಿಂದ ನಾವು 88 ಬರ್ಕೊಂಡು ಇಲ್ಲಿ 8 ಹಾಕ್ಕೊಂಡು ಅದೇ 8ರಿಂದ ಗುಣಿಸಿದಾಗ ನಮಗೆ 704 ಬಂತು. ಇಲ್ಲಿ 4ರಲ್ಲಿ 4 0 0 0 0 7ರಲ್ಲಿ 0. ಈಗ ಇದು ಪೂರಾ ಭಾಗ ಹೋಗಿದ್ದರಿಂದ ನಮಗೆ 2304ರ ವರ್ಗಮೂಲ 48 ಸಿಕ್ಕಿದೆ. ಅದರಿಂದ ಇದರ ವರ್ಗಮೂಲ 48 ಅಂತ ಬರೆದಿದೆ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎರಡನೇದು 4489. 4489 ಸಂಖ್ಯೆ ವರ್ಗಮೂಲ ಭಾಗಾಕಾರ ವಿಧಾನದಿಂದ. 4489 = 4489 ಇದರ ವರ್ಗಮೂಲ = 67. ಇದು ಹೇಗೆ ಬಂತು? 4489 ಬರ್ಕೊಂಡಿದ್ದೀವಿ. ನಿಯಮದಲ್ಲಿ ತಿಳಿಸ್ತಂತೆ ಬಿಡಿ ಸ್ಥಾನದಿಂದ 2 ಸಂಖ್ಯೆಗೆ ಗೆರೆ ಎಳೆದಿದ್ದೀವಿ. ಇಲ್ಲಿ 2 ಸಂಖ್ಯೆಗೆ ಗೆರೆ ಎಳೆದಿದ್ದೀವಿ. ನಂತರ ಇದಕ್ಕೆ ಹೊಂದುವಂಥ ವರ್ಗವನ್ನು ಹುಡುಕಬೇಕಾಗಿದೆ. ಇದಕ್ಕೆ ಹೊಂದುವಂಥ ವರ್ಗ ಅಂತ ಹೇಳಿದ್ರೆ 6 6 36. ಈಗ 7 ತೊಗೊಂಡ್ರೆ 7 7 49 ಆಗ್ತದೆ. 49 ದೊಡ್ಡದಾಗಿರೋದ್ರಿಂದ 6 6 36 ತೊಗೊಂಡಿದೆ. 44ರಲ್ಲಿ 36 ಕಳೆದ್ರೆ 8 ಉಳಿತು. ನಂತರ 2 ಸ್ಥಾನಗಳನ್ನು ಇಲ್ಲಿ ಇಳಿಸ್ಕೊಂಡಿದೆ. ಆಮೇಲೆ ಇಲ್ಲಿ 6 ಇದೆ, ಮತ್ತು 6ನ್ನೇ ಹಾಕ್ಕೊಂಡು ಅದನ್ನು ಕೂಡಿಸಿದಾಗ ಇಲ್ಲಿ 12 ಬರ್ತದೆ. 12ರ ಪಕ್ಕದಲ್ಲಿ ಈಗ ನಮಗೆ 9 ಬರಬೇಕಾಗಿದೆ. 9 ಬರುವಂಥ ವರ್ಗವನ್ನು ಹುಡುಕಬೇಕಾಗಿದೆ. 9 ಯಾವುದ್ರಲ್ಲಿ ಬರ್ತದೆ? 3 3ರಲ್ಲಿ 9 ಬರ್ತದೆ, ಮತ್ತು 7 7 49. ಇವೆರಡರಲ್ಲಿ ಬಿಡಿ ಸ್ಥಾನದಲ್ಲಿ 9 ಬರ್ತದೆ. ಅದರಿಂದ ಫಸ್ಟು 3 ತೊಗೊಂಡಿದ್ದೀವಿ.
12 ಈ 12 ಪಕ್ಕದಲ್ಲಿ 3 ತಗೊಂಡು 3ರಿಂದ ಗುಣಿಸಿದಾಗ 3 ಮೂರಲೆ 9, 3 ಎರಡಲೆ 6, 3 ಒಂದಲೆ 3, 369 ಬಂದಿದೆ. ಅದು 889ಗಿಂತ ಭಾಳ ಕಡಿಮೆ ಆಗಿದ್ದರಿಂದ ನೆಕ್ಸ್ಟ್ ಯಾವುದಿದೆ 7 ತೊಗೊಂಡಿದ್ದೀವಿ. ಯಾಕಂದರೆ 7 7 49 ಬಿಡಿ ಸ್ಥಾನದಲ್ಲಿ 9 ಇದೆ, ಅದಕ್ಕೆ 7 ತೊಗೊಂಡಿದ್ದೀವಿ. 7 ಹಾಕೊಂಡು ಗುಣಿಸಿದಾಗ 7 7 49 9 ಕೈಲಿ 4, 7 2 14, 14 4 18, 18ಕ್ಕೆ 8 ಕೈಲಿ 1, 7 1 7 1 8, 889 ಬಂದಿದೆ. ಇದು ಇದಕ್ಕೆ ಮ್ಯಾಚ್ ಆಗೋದ್ರಿಂದ ನಾವು 12 ಪಕ್ಕದಲ್ಲಿ 7 ಇಟ್ಕೊಂಡು 7ರಿಂದ ಗುಣಿಸಿದಾಗ ಇಲ್ಲಿ 889 ಬಂದಿದೆ. ಈಗ 9ರಿಂದ 9ನ ಕಳೆದಾಗ 0, 8ರಿಂದ 8 ಕಳೆದಾಗ 0, 8ರಿಂದ 8 ಕಳೆದಾಗ 0. ಈ 0 ಬಂದಿರೋದ್ರಿಂದ ಇಲ್ಲಿ ಲೆಕ್ಕ ಮುಗಿದಿದೆ. ಈಗ 4489ರ ವರ್ಗಮೂಲ 67 ಬಂದಿದೆ. ಅದನ್ನೇ ಇಲ್ಲಿ ಬರ್ತಿದೆ. ಈಗ ಮೂರನೇ ಲೆಕ್ಕವನ್ನು ನೋಡೋಣ. ಮೂರನೇ ಲೆಕ್ಕ 3481 ಇದೆ. ಪರಿಹಾರ 3481 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯೋಣ. ಇದು 3481ರ ವರ್ಗಮೂಲ. ಈಗ 3481 ಬರ್ಕೊಂಡು ಬಿಡಿ ಸ್ಥಾನದಿಂದ 2 ಸಂಖ್ಯೆಗೆ ಒಂದೊಂದು ಗೆರೆಯನ್ನು ಹಾಕೊಂಡು ಹೋದರೆ ಇಲ್ಲೊಂದು 81ಗೆ ಒಂದು ಗೆರೆ ಬಂತು, 34ಗೆ ಒಂದು ಗೆರೆ ಬಂತು. ಆಮೇಲೆ ಒಂದು ಬಾಕ್ಸನ್ನು ಹಾಕೊಳ್ಳೋಣ. ಈಗ 34 ಯಾವುದರಿಂದ ಭಾಗೋಗ್ತದೆ? ಈಗ 4 4 16, ಅದು ಕಡಿಮೆ ಆಯಿತು. 5 5 25, ಅದು ಕಡಿಮೆ ಆಯಿತು. 6 6 36, 6 6 36 ತೊಗೊಂಡ್ರೆ 34ಕ್ಕಿಂತ ಜಾಸ್ತಿ ಆಗಿದ್ದರಿಂದ 5 5 25 ತೊಗೊಳ್ಬೋದು. ಆದ್ದರಿಂದ 5 5 25 ತೊಗೊಂಡು 34 25 ಹೋದರೆ 9 ಉಳಿತು. 9ರ ನಂತರ ಈಗ 2 ಸಂಖ್ಯೆಗೆ ಗೆರೆ ಹಾಕೋದ್ರಿಂದ 81ನ ಪೂರ ಇಲ್ಲಿ ಇಳಿಸ್ಕೋಬೇಕಾಗ್ತದೆ. ಈಗ 981 ಆಯಿತು. ಇಲ್ಲಿ ಈ 5ಕ್ಕೆ ಈ 5ನ್ನು ಕೂಡಿಸೋದ್ರಿಂದ 5 5 10 ಆಯಿತು. ಇಲ್ಲಿ 10ರ ಪಕ್ಕದಲ್ಲಿ ಯಾವ ಸಂಖ್ಯೆ ಹಾಕಬೇಕು? ಈಗ ಇಲ್ಲಿ ಒಂದಿರೋ ಬಿಡಿ ಸ್ಥಾನದಲ್ಲಿ 1ರಿಂದ 1 ಬರಬೇಕು. ಅದರಿಂದ ನಮಗೆ ಅಲ್ಲಿ ವರ್ಗದಲ್ಲಿ ನೋಡಬೇಕಂದ್ರೆ 1 1 1 ಬರ್ತದೆ. ಆದರೆ ಅದು ಹಾಕೊಳ್ಳೋದ್ರಿಂದ ಇಲ್ಲಿ ಲೆಕ್ಕ ಆಗೋದಿಲ್ಲ. ಆಮೇಲೆ 9 9 81 ಬರ್ತದೆ. ಅದನ್ನು ಇಲ್ಲಿ ಹಾಕೊಂಡು ನೋಡ್ಬೋದು. ಯಾಕಂದರೆ 81 ಅಂದರೆ ಬಿಡಿ ಸ್ಥಾನದಲ್ಲಿ 1 ಇದೆ. ಆದ್ದರಿಂದ 10 ಪಕ್ಕದಲ್ಲಿ 9 ಹಾಕ್ಕೊಂಡು ಅದಕ್ಕೆ 9ರಿಂದ ಗುಣಿಸಿದಾಗ 9 9 81ಕ್ಕೆ 1 ಕೈಲಿ 8, 9 0ಗೆ 0, 0 + 8 8, ಆಮೇಲೆ 9 1 9, 981 ಬಂತು. ಇದಿಲ್ಲಿ ಹಾಕೊಂಡು ಗುಣಿಸ್ಬೋದು. ಅದಕ್ಕೆ 10ರ ಪಕ್ಕದಲ್ಲಿ 9 ಹಾಕಿ ಅದೇ 9ರಿಂದ ಇಲ್ಲಿ ಭಾಗಿಸಿದಾಗ 109 9ರಿಂದ ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ? 981 ಬರ್ತದೆ. ನಂತರ ಇದನ್ನು ಕಳೆದಾಗ 0 0 ಬರ್ತದೆ. ಆವಾಗ 3481ರ ವರ್ಗಮೂಲ 59 ಅಂತ ಬಂದಿದೆ. ಈಗ ಮುಂದಿನ ಲೆಕ್ಕವನ್ನು ನೋಡೋಣ. ಈಗ 4ನೇ ಲೆಕ್ಕ 529. ಪರಿಹಾರ 529 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ 529 529ರ ವರ್ಗಮೂಲ. ಅದರ ವರ್ಗಮೂಲ ನಮಗೆ 23 ಬಂದಿದೆ. ಹೇಗೆ ಬಂದಿದೆ ನೋಡೋಣ. 529 ಹಾಕ್ಕೊಂಡು ಬಿಡಿ ಸಂಖ್ಯೆಯಿಂದ 2 ಸ್ಥಾನಕ್ಕೆ ಗೆರೆ ಎಳೆದಾಗ 29ಕ್ಕೆ ಒಂದು ಗೆರೆ, ನಂತರ ಉಳಿದಿದ್ದು 5, ಇದಕ್ಕೆ ಒಂದು ಗೆರೆ ಎಳೆದಿದೆ. ಈಗ ಇದನ್ನು ಭಾಗಿಸಿದಾಗ ಈಗ 2 2 4, ಅದಕ್ಕಿಂತ ಕಡಿಮೆ ಸಂಖ್ಯೆ ಅಂದರೆ 1 1 1, 2 2 4, ಮುಂದಿಂದ ಅಂದರೆ 3 3 9 ಆಗ್ತದೆ. 9 5ಕ್ಕಿಂತ ಜಾಸ್ತಿ ಆಗಿದ್ದರಿಂದ ನಾವು 2 2 4 ತೊಗೊಂಡಿದೆ. 5ರಲ್ಲಿ 4 ಹೋದರೆ 1 ಉಳಿತು. ಈಗ ಈ ಗೆರೆ ಹಾಕಿರುವ 29ನ್ನು ಪೂರ ಇಳಿಸ್ಕೊಂಡಾಗ 129 ಆಗ್ತದೆ. ಇಲ್ಲಿ 2 2ನ್ನು ಕೂಡಿಸಿದಾಗ 2 2 4 ಆಗ್ತದೆ. 4ರ ಪಕ್ಕದಲ್ಲಿ ಯಾವ ಸಂಖ್ಯೆ ಹಾಕಿದ್ರೆ ಇಲ್ಲಿ 129 ಬರ್ತದೆ ಅಂತ ಕಂಡುಹಿಡಿಬೇಕು. ಆವಾಗ ಬಿಡಿ ಸ್ಥಾನದಲ್ಲಿ 9 ಇದೆ. 9 ಬರುವಂಥ ವರ್ಗಗಳು ಯಾವುದಂದರೆ 3 3 9, ನಂತರ 7 7 49 2 ಬರ್ತದೆ. ಈಗ ಫಸ್ಟ್ 3 3 ಹಾಕ್ಕೊಂಡು ಗುಣಿಸಿದಾಗ 4ರ ಪಕ್ಕದಲ್ಲಿ 3 ಹಾಕ್ಕೊಂಡು ಅದೇ 3ರಿಂದ ಗುಣಿಸಿದಾಗ 3 3 9, 3 4 12, ಈಗ 129 ಬಂದಿದೆ. ಆದ್ದರಿಂದ ನಾವು ಬೇರೆ ಸಂಖ್ಯೆನ ಹುಡ್ಕೋ ಪ್ರಶ್ನೆ ಬರುವುದಿಲ್ಲ. ಈಗ 4ರ ಪಕ್ಕದಲ್ಲಿ 3 ಹಾಕ್ಕೊಂಡು ಅದೇ 3ರಿಂದ ಗುಣಿಸಿದಾಗ 43 3 129 ಕಳೆದಾಗ 0 ಬಂದಿದೆ. ಈಗ 529ರ ವರ್ಗಮೂಲ 23, 529ರ ವರ್ಗಮೂಲ 23 ಅಂತ ಬರೆದಿದೆ. ಈಗ ನೀವು ಇಲ್ಲಿ ಗುಣಿಸ್ಕೊಂಡು ನೋಡುವ 23 × 23 ಮಾಡಿದಾಗ ನಿಮಗೆ ಈ 529 ಬರ್ತದೆ. ಈಗ 5ನೇ ಲೆಕ್ಕವನ್ನು ನೋಡೋಣ. 5ನೇ ಲೆಕ್ಕ 3249 ಕೊಟ್ಟಿದ್ದಾರೆ. ಪರಿಹಾರ 3249 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ 3249 3249 ವರ್ಗಮೂಲ. ಅದರ ವರ್ಗಮೂಲ ಬಂದಿದೆ ನಮಗೆ ಎಷ್ಟು? 57 ಬಂದಿದೆ. ಇದು ಹೇಗೆ ಬಂದಿದೆ? 3249 ಹಾಕ್ಕೊಂಡು ಬಿಡಿ ಸ್ಥಾನದಿಂದ ಗೆರೆ ಹೇಳ್ಕೊಂಡು ಹೋದಾಗ 49ಗೆ ಒಂದು ಗೆರೆ, 32ಕ್ಕೆ ಒಂದು ಗೆರೆ ಹಾಕ್ಕೊಂಡು ನಂತರ 2 ಸಂಖ್ಯೆಗಳನ್ನು ಭಾಗಿಸಿದಾಗ ಇದು 32ರಿಂದ ಯಾವ್ದು ಭಾಗ ಆಗುತ್ತದೆ? 2 2 4, 3 3 9, 4 4 16, 5 5 25, 6 6 36. 36 ಅಂದರೆ 32ಕ್ಕಿಂತ ದೊಡ್ಡದಾಗಿರೋದ್ರಿಂದ ನಾವು 6ರಿಂದ 5 ಸಂಖ್ಯೆಗೆ ಹೋಗೋಣ. 5 5 25,
32ರಲ್ಲಿ 25 ಹೋದರೆ 7 ಉಳಿತು. ಈಗ ಎರಡು ಸಂಖ್ಯೆನ 49ನ ಡೈರೆಕ್ಟಾಗಿ ಇಳಿಸ್ಕೊಂಡಾಗ 749 ಆಯಿತು. ಈಗ ಈ 5 ಪಕ್ಕದಲ್ಲಿ ಈ 5ನ್ನು ಹಾಕ್ಕೊಂಡು 5 ಕೆಳಗೆ 5ನ್ನು ಹಾಕ್ಕೊಂಡು ಕೂಡಿಸಿದಾಗ 5 5 10 ಆಯಿತು. 10 ಪಕ್ಕದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ನಾವು ಕಂಡಿಬೇಕು. ಈಗ ಇದನ್ನು ಕಳಿಬೇಕಂದ್ರೆ ನಮಗೆ ಬಿಡಿ ಸ್ಥಾನದಲ್ಲಿ 9 ಬರಬೇಕು. 9 ಬರುವಂಥ ವರ್ಗಗಳು ಯಾವುದಂದರೆ 3 3 9 7 7 49. ಆದ್ದರಿಂದ ಫಸ್ಟು 10 ಪಕ್ಕದಲ್ಲಿ 3 ಹಾಕ್ಕೊಂಡು 3ರಿಂದ ಗುಣಿಸೋಣ. 3 3 9, 3 0ಗೆ 0, 3 1 3, 309 ಬಂತು. 749ಗಿಂತ ಭಾಳ ಸಣ್ಣದಾಗಿದ್ದರಿಂದ ನೆಕ್ಸ್ಟ್ ಆಪ್ಷನ್ ಏನಿದೆ 7ಕ್ಕೆ ಹೋಗೋಣ. 10 ಪಕ್ಕದಲ್ಲಿ 7 ಹಾಕ್ಕೊಂಡು 7ರಿಂದ ಗುಣಿಸಿದಾಗ 7 7 49, ಕೈಲಿ 4, 7ರಿಂದ 0 ಗುಣಿಸಿದ್ರೆ 0, 0 + 4 4 ಬರ್ತಿದೆ. 7 1 7, 7 49 ಬಂದಿದೆ. ಆದ್ದರಿಂದ 10 ಪಕ್ಕದಲ್ಲಿ 7 ಹಾಕ್ಕೊಂಡು 7ರಿಂದ ಗುಣಿಸೋಣ. ಈಗ 107ಕ್ಕೆ 7ರಿಂದ ಗುಣಿಸಿದಾಗ 749 ಬಂದಿದೆ. ಅದನ್ನು ಕಳೆದಾಗ 0 ಬಂದಿದೆ. ಈಗ 3249ರ ವರ್ಗಮೂಲ 57. ಅದರಿಂದ 3249 ವರ್ಗಮೂಲ 57 ಅಂತ ಬರ್ತಿದೆ. ಈಗ 57 × 57 ಮಾಡಿದಾಗ ನಿಮಗೆ 3249 ಬರ್ತದೆ. ನೀವು ಬೇಕಂದರೆ ಮಾಡಿ ನೋಡ್ಬೋದು. ಈಗ ನೆಕ್ಸ್ಟ್ 6ನೇ ಲೆಕ್ಕ 1369. ಪರಿಹಾರ 1369 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ 1369 = 1369ರ ವರ್ಗಮೂಲ. ಅದರ ವರ್ಗಮೂಲ ಬಂದಿದೆ 37 ಬಂದಿದೆ. 37 ಹೇಗೆ ಬಂದಿದೆ? 1369 ಹಾಕ್ಕೊಂಡು ಒಂದು ಬಾಕ್ಸ್ ಹಾಕೊಳ್ಳೋಣ. ಅದಕ್ಕೆ ಬಿಡಿ ಸ್ಥಾನದಿಂದ ಗೆರೆ ಎಳೆದಾಗ 69ಕ್ಕೆ ಒಂದು ಗೆರೆ, 13ಕ್ಕೆ ಒಂದು ಗೆರೆ ಹಾಕ್ಕೊಂಡಿದ್ದೀವಿ. ಈಗ 13ನ್ನು ಭಾಗಿಸ್ಬೇಕಾದ್ರೆ 3 3 9, 4 4 16, 4 4 16 ಅಂದರೆ 13ಕ್ಕಿಂತ ಜಾಸ್ತಿ ಆಯಿತು. ಅದರಿಂದ 3 ತೊಗೊಳ್ಳೋಣ. 3 3 9, 13ರಲ್ಲಿ 9 ಹೋದರೆ 4 ಉಳಿತು. ನಂತರ ಎರಡು ಗೆರೆಯಲ್ಲಿ ಯಾವುದು ಇದೆ ಅದು 69 ಇದೆ. 69ನ್ನು ಡೈರೆಕ್ಟಾಗಿ ಇಳಿಸ್ಕೊಳ್ಳೋಣ. ಈಗ 469 ಆಯಿತು. ಇಲ್ಲಿ 3ಕ್ಕೆ ಮತ್ತು 3 ಹಾಕ್ಕೊಂಡು ಕೂಡಿಸಿದಾಗ 3 3 6 ಆಯಿತು. ಈಗ 6 ಪಕ್ಕದಲ್ಲಿ ಯಾವ ಸಂಖ್ಯೆ ಹಾಕಬೇಕಂತ ಹೇಳಿದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಬರಬೇಕು. ಅಂಥ ಸಂಖ್ಯೆ ಹಾಕ್ಕೊಂಡು ಗುಣಿಸ್ಬೇಕು. ಈಗ ಅಂಥ ಸಂಖ್ಯೆ ಯಾವುದ್ರಲ್ಲಿ ಬರ್ತದೆ? ಈಗ 6 ಪಕ್ಕದಲ್ಲಿ ಯಾವ ಸಂಖ್ಯೆ ಹಾಕ್ಕೊಂಡು ಯಾವ ಸಂಖ್ಯೆ ಹಾಕಬೇಕಂದ್ರೆ 6ಕ್ಕೆ ಪಕ್ಕದಲ್ಲಿರೋ ಸಂಖ್ಯೆ ಹಾಕ್ಕೊಂಡು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಇಲ್ಲಿ 9 ಬರಬೇಕು ಬಿಡಿ ಸ್ಥಾನದಲ್ಲಿ. ಅಂಥ ಸಂಖ್ಯೆ ನೋಡಬೇಕಾಗ್ತದೆ. 9 ಯಾವುದ್ರಲ್ಲಿ ಬರ್ತದೆ ಅಂತ ಹೇಳಿದ್ರೆ 3 3 9 ಬರ್ತದೆ, 7 7 49 ಬರ್ತದೆ. ಆದ್ದರಿಂದ ಫಸ್ಟ್ 3ರಿಂದ ನೋಡೋಣ. 6 ಪಕ್ಕದಲ್ಲಿ 3 ಹಾಕ್ಕೊಂಡು 3ರಿಂದ ಗುಣಿಸಿದಾಗ 3 3 9, 3 6 18, 189 ಬಂತು. 469ಗಿಂತ ಭಾಳ ಸಣ್ಣದಾಗೋದ್ರಿಂದ ನೆಕ್ಸ್ಟ್ ಆಪ್ಷನ್ ಯಾವುದು? 7 7 49. 7ಕ್ಕೆ ಹೋಗೋಣ. 6 ಪಕ್ಕದಲ್ಲಿ 7 ಹಾಕ್ಕೊಂಡು 7ರಿಂದ ಗುಣಿಸಿದಾಗ 7 7 49, ಕೈಯಲ್ಲಿ 4, 7 6 42, 42 4 46. ಈಗ 469 ಬಂದಿದೆ. ಈಗ ಅದನ್ನು ಇಲ್ಲಿ ಹಾಕ್ಕೊಂಡು ಗುಣಿಸೋಣ. 6 ಪಕ್ಕದಲ್ಲಿ 7 ಹಾಕ್ಕೊಂಡು 7ರಿಂದ ಗುಣಿಸೋಣ. ಅಂದರೆ 67, ಅಂದರೆ 7ಕ್ಕೆ ಗುಣಿಸಿದಾಗ 469 ಬಂದಿದೆ. ಕಳೆದಾಗ ನಮಗೆ 0 0 ಬಂದಿದೆ. ಈಗ ನಮಗೆ 1369ರ ವರ್ಗಮೂಲ 37 ಬಂದಿದೆ. 1369ರ ವರ್ಗಮೂಲ 37 ಅಂತ ಬರೆದಿದೆ. ಈಗ 37 × 37 ಮಾಡಿದಾಗ ನಮಗೆ 1369 ಬರ್ತದೆ. ಈಗ ನೆಕ್ಸ್ಟ್ 7ನೇ ಲೆಕ್ಕವನ್ನು ನೋಡೋಣ. 7ನೇ ಲೆಕ್ಕ 5776 ಕೊಟ್ಟಿದೆ. ಪರಿಹಾರ 5776 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ ಅಂತ. ಈಗ ಪರಿಹಾರ 7776 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ 7776 = 7776ರ ವರ್ಗಮೂಲ ಅಂತ ಬರ್ಕೊಂಡಿದೆ. ಅದರ ವರ್ಗಮೂಲ ನಮಗೆ 76 ಬಂದಿದೆ. ಅದು ಹೇಗೆ ಬಂದಿದೆ ನೋಡೋಣ. 7776 ಬರ್ಕೊಳ್ಳೋಣ. ಬಿಡಿ ಸ್ಥಾನದಿಂದ 2 ಸ್ಥಾನಕ್ಕೆ ಒಂದು ಗೆರೆ ಎಳೆದಾಗ 76ಕ್ಕೆ ಒಂದು ಗೆರೆ, 57ಕ್ಕೆ ಒಂದು ಗೆರೆ ಹಾಕಲಾಗಿದೆ. ಈಗ ಇಲ್ಲಿ 57 ಇರೋದ್ರಿಂದ ಯಾವ ವರ್ಗದಲ್ಲಿ 57 ಬರ್ತದೆ ಅಂತ ನೋಡೋಣ, ಅಥವಾ 57ಕ್ಕಿಂತ ಕಡಿಮೆ ಸಂಖ್ಯೆ ಯಾವ್ದ್ರಲ್ಲಿ ಬರ್ತದೆ ಅಂತ ನೋಡೋಣ. ಈಗ 4 4 16, 5 5 25, 6 6 36, 7 7 49, 8 8 64 ಬರ್ತದೆ. 64 57ಗಿಂತ ಕಡಿಮೆ ಜಾಸ್ತಿ ಆದ್ದರಿಂದ ನಾವು ಇಂದಿನ ಸಂಖ್ಯೆ 7ಕ್ಕೆ ಹೋಗೋಣ. 7 7 49. ಈಗ 57ರಲ್ಲಿ 49 ಕಳೆದಾಗ 8 ಬರ್ತದೆ. ಈಗ ನೆಕ್ಸ್ಟ್ ಇದು ಎರಡು ಗೆರೆ, ಈ ಗೆರೆ ಹಾಕಿರೋ 2 ಸಂಖ್ಯೆಗಳನ್ನು ಇಲ್ಲಿ ಇಳಿಸ್ಕೊಳ್ಳೋಣ. 76ನ್ನು ಡೈರೆಕ್ಟ್ ಇಳಿಸ್ಕೊಳ್ಳೋಣ. ಆವಾಗ 876 ಆಗ್ತದೆ. ಈಗ 876 ಬರಬೇಕಂದ್ರೆ ಈಗ 7ಕ್ಕೆ 7ರಿಂದ ಕೂಡಿಸಿದಾಗ 7ಕ್ಕೆ 7ನ್ನು ಕೂಡಿಸಿದಾಗ 14 ಆಗ್ತದೆ. 14ರ ಪಕ್ಕದಲ್ಲಿ ಯಾವ ಸಂಖ್ಯೆ ಹಾಕಿ ಅದೇ ಸಂಖ್ಯೆಯನ್ನು ಗುಣಿಸಿದಾಗ ನಮಗೆ ಈ ಸಂಖ್ಯೆ ಬರಬೇಕು, ಅಥವಾ ಇದಕ್ಕಿಂತ ಕಡಿಮೆ ಸಂಖ್ಯೆ ಬರಬೇಕು. ಅಂಥ ಸಂಖ್ಯೆಯನ್ನು ಹುಡುಕ್ಬೇಕಂತೇಳಿ ಇಲ್ಲಿ 6 ಇರೋದ್ರಿಂದ ಈಗ ವರ್ಗ ಸಂಖ್ಯೆಯಲ್ಲಿ ಯಾವ್ದು 6 ಬರ್ತದೆ ಅಂದರೆ 4 4 16, ಆಮೇಲೆ 6 6 36 ಇವೆರಡು ಸಂಖ್ಯೆ ಬರ್ತದೆ. ಫಸ್ಟ್ 4ರಿಂದ ನೋಡೋಣ. ಇಲ್ಲಿ 4 ಹಾಕ್ಕೊಂಡು 4ರಿಂದ ಗುಣಿಸೋಣ.
ಅಂದರೆ 144ಕ್ಕೆ 4ರಿಂದ ಗುಣಿಸಿದಾಗ 4 4 16ಕ್ಕೆ 6 ಕೈಲಿ 1, 4 4 16 1 17ಕ್ಕೆ 7 ಕೈಲಿ 1, 4 1 4 1 5, 576 ಬಂದಿದೆ. ಇಲ್ಲಿ 876ರಿಂದ ಇದು ಭಾಳ ಸಂಖ್ಯೆ ಕಡಿಮೆ ಆಯಿತು. ಈಗ ನೆಕ್ಸ್ಟ್ ಯಾವುದಿದೆ 6 ಬರುವಂಥದ್ದು 6 6 6 36, ಅಂದರೆ ಇಲ್ಲಿ ಬಿಡಿಸ್ತಂದು 6ರಿಂದ 6 ಬರೋದು ಯಾವುದು 6ರಿಂದ ಗುಣಿಸಿದಾಗ. ಈಗ 14 ಪಕ್ಕದಲ್ಲಿ 6 ಹಾಕ್ಕೊಂಡು 6ರಿಂದ ಗುಣಿಸೋಣ. 6 6 36ಕ್ಕೆ 6 ಕೈಲಿ 3, 6 4 24 3 27ಕ್ಕೆ 7 ಕೈಲಿ 2, 6 1 6 2 8, ಅಂದರೆ 876 ಬಂದಿದೆ. ಈ 876 ಹಾಕ್ಕೊಂಡು ಭಾಗಿಸಿದಾಗ ನಮಗೆ 0 ಬರ್ತದೆ. ಆದ್ದರಿಂದ 14 ಪಕ್ಕದಲ್ಲಿ 6 ಹಾಕ್ಕೊಂಡು 146 ಇಂಟು 6 ಮಾಡಿದಾಗ 6ರಿಂದ ಭಾಗಿಸಿದಾಗ ನಮಗೆ 876 ಬಂದಿದೆ. ಇದನ್ನು 6ರಿಂದ ಇದನ್ನು ಕಳೆದಾಗ 0 ಬರ್ತದೆ. ಆದ್ದರಿಂದ ನಮಗೆ 5776 ವರ್ಗಮೂಲ 76 ಅಂತ ಬಂದಿದೆ. ಅದೇ 76 ಇಲ್ಲೇ ಬರ್ತಿದೆ. ಈಗ ಮುಂದಿನ ಲೆಕ್ಕ 8ನೇ ಲೆಕ್ಕ 7921. ಪರಿಹಾರ 7921 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ 7921 7921ರ ವರ್ಗಮೂಲ ಅಂತ ಬರೆಯೋಣ. ಅದರ ವರ್ಗಮೂಲ 89 ಬಂದಿದೆ. ಅದು ಹೇಗೆ ಬಂದಿದೆ 7921 ಬಿಡಿ ಸಂಖ್ಯೆಯಿಂದ ಗೆರೆ ಹಾಕೊಂತ ಹೋದಾಗ 21ಕ್ಕೆ 1 ಗೆರೆ, 79ಕ್ಕೆ ಒಂದು ಗೆರೆ, ಈಗ ಎರಡು ಗೆರೆ ಬಂದಿದೆ. ಈಗ 2 ಗೆರೆ ಕೆಳಗಿರುವ 79ನ್ನು ಭಾಗಿಸಿದಾಗ 4 4 16, 5 5 25, 6 6 36, 7 7 49, 8 8 64, 9 9 81. 9 9 81 ಅಂದರೆ 79 ಜಾಸ್ತಿ ಆಯಿತು. ಆದ್ದರಿಂದ ಅದರಿಂದ ಸಂಖ್ಯೆ 8ಕ್ಕೆ ಹೋಗೋಣ. 8 8 64, 79ರಲ್ಲಿ 64 ಹೋದರೆ 15 ಉಳಿತು. ಈಗ 15 ಪಕ್ಕದಲ್ಲಿ ಈ ಗೆರೆ ಹಾಕಿರೋದ್ರಿಂದ ಇವೆರಡನ್ನು ಇರಿಸ್ಕೊಳ್ಬೇಕಾಗ್ತದೆ. 15 ಪಕ್ಕದಲ್ಲಿ 21 ಇರಿಸ್ಕೊಂಡಾಗ 1521 ಆಗ್ತದೆ. ಈಗ ಈ 8ಕ್ಕೆ 8ಅನ್ನು ಕೂಡಿಸಿದಾಗ 8 8 16 ಆಗ್ತದೆ. 16 ಪಕ್ಕದಲ್ಲಿ ಒಂದು ಸಂಖ್ಯೆ ಹಾಕ್ಕೊಂಡಾಗ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಈ ಸಂಖ್ಯೆ ಆಗಲಿ ಅಥವಾ ಇದಕ್ಕಿಂತ ಕಡಿಮೆ ಸಂಖ್ಯೆ ಆಗಲಿ ಬರಬೇಕು. ಅದಕ್ಕೋಸ್ಕರ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ನೋಡಬೇಕಾಗ್ತದೆ. ಬಿಡಿ ಸ್ಥಾನದಲ್ಲಿ ಒಂದಿರೋದ್ರಿಂದ ಈ ಒಂದೊಂದೇ ಒಂದು ಅದು ಬರೋದಿಲ್ಲ. ಆದ್ದರಿಂದ ನಾವಾಗ ಏನು ತೊಗೋಬೇಕು, ನಾವು 9 9 81. ಅದು 81 ಬಿಡಿ ಸ್ಥಾನದಲ್ಲಿ 9 ಇದೆ, ಬಿಡಿ ಸ್ಥಾನದಲ್ಲಿ 1 ಇದೆ. ಆದ್ದರಿಂದ ಅದನ್ನು ತಗೊಳ್ಬೇಕಾಗ್ತದೆ. ಆವಾಗ 16 ಪಕ್ಕದಲ್ಲಿ 9 ಹಾಕ್ಕೊಂಡು 169ಕ್ಕೆ 9ರಿಂದ ಗುಣಿಸಿದಾಗ 9 9 81ಕ್ಕೆ 1 ಕೈಲಿ 8, 94 54 54 8, 62 62ಕ್ಕೆ 2 ಕೈಲಿ 6, 9 9 9 6 15, 1521 ಬಂದಿದೆ. ಆಗ ನಮಗೆ ಇಲ್ಲೂ 1521 ಇರೋದ್ರಿಂದ 9 ಹಾಕ್ಕೊಂಡು ನಾವು ಭಾಗಿಸಬಹುದು. 1669ಕ್ಕೆ 9ರಿಂದ ಗುಣಿಸಿದಾಗ ನಮಗೆ 1521 ಬಂದಿದೆ. ಅದನ್ನು ಕಳೆದಾಗ 0 ಬಂದಿದೆ. ಈಗ ನಮಗೆ 7921ರ ವರ್ಗಮೂಲ 89 ಸಿಕ್ಕಿದೆ. ಆದ್ದರಿಂದ ಇಲ್ಲಿ 7921ರ ವರ್ಗಮೂಲ 89 ಅಂತ ಬರೀಬಹುದು. ಈಗ ಅಭ್ಯಾಸ 5.4ರಲ್ಲಿ 9ನೇ ಲೆಕ್ಕವನ್ನು ನೋಡೋಣ. 9ನೇ ಲೆಕ್ಕ 576 ಇದೆ. ಪರಿಹಾರ 576 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ. ಈಗ 576 = 576ರ ವರ್ಗಮೂಲ, ಅದರ ವರ್ಗಮೂಲ 24 ಬಂದಿದೆ. ಅದು ಹೇಗೆ ಬಂದಿದೆ ನೋಡೋಣ. 576ರ ಮೇಲೆ ಗೆರೆ ಎಳೆಯೋಣ. ಬಿಡಿ ಸಂಖ್ಯೆಯಿಂದ 2 ಸ್ಥಾನಕ್ಕೆ ಗೆರೆ ಎಳ್ಕೊಂಡು ಹೋದಾಗ 76ಕ್ಕೆ 1 ಗೆರೆ, ಇಲ್ಲಿ ಒಂದೇ ಸಂಖ್ಯೆ ಉಳಿದೆ, ಅದ್ರ ಮೇಲೆ 1 ಗೆರೆ ಎಳೆಯೋಣ. ಈಗ 5ಅನ್ನು ಭಾಗಿಸೋಣ. 5ಅನ್ನು ಭಾಗಿಸ್ಬೇಕಾದ್ರೆ ನಮಗೆ 2 2 4 ತೊಗೋಬೇಕಾಗ್ತದೆ. 3 3 9 ಆದರೆ 5ಗಿಂತ ಜಾಸ್ತಿ ಆಗ್ತದೆ. ಆದ್ದರಿಂದ 2 2 4 ತೊಗೊಳ್ಳೋಣ. 5ರಲ್ಲಿ 4 ಹೋದರೆ 1 ಉಳಿತು. ಈಗ ಈ 76ನ್ನು ಡೈರೆಕ್ಟಾಗಿ ಇಳಿಸ್ಕೊಂಡಾಗ 176 ಆಯಿತು. ಈಗ 2ಕ್ಕೆ ಮತ್ತು 2ರಿಂದ ಕೂಡಿಸಿದಾಗ 2 2 4 ಆಯಿತು. 4ರ ಪಕ್ಕದಲ್ಲಿ ಯಾವ ಸಂಖ್ಯೆ ಹಾಕ್ಕೊಂಡಾಗ 176 ಅಥವಾ ಅದಕ್ಕಿಂತ ಕಡಿಮೆ ಸಂಖ್ಯೆ ಬರ್ತದೆ ಅಂತ ನೋಡೋಣ. ಈಗ ಆಗ ನೋಡಬೇಕಾದ್ರೆ ಬಿಡಿ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 6 ಬರಬೇಕು. ಅಂಥದ್ದು ವರ್ಗಗಳು ಯಾವುದಿದ್ದಾವೆ 4 4 16 ಮತ್ತು 6 6 36. ಆದ್ದರಿಂದ 4 ತೊಗೊಂಡು ನೋಡೋಣ. ಫಸ್ಟು 4ರ ಪಕ್ಕದಲ್ಲಿ 4 ಹಾಕ್ಕೊಂಡು 4ರಿಂದ ಗುಣಿಸಿದಾಗ 4 4 16ಕ್ಕೆ 6 ಕೈಲಿ 1, 4 4 16 1 17, 176 ಬಂದಿದೆ. ಆದ್ದರಿಂದ ಇದರಲ್ಲಿ ಕಳಿಬೋದು. ಆದ್ದರಿಂದ 4ನೇ ತೊಗೊಂಡು ಮಾಡೋಣ. 4ರ ಪಕ್ಕದಲ್ಲಿ 4 ಹಾಕ್ಕೊಂಡು 4ರಿಂದ ಗುಣಿಸಿದಾಗ 44 × 4 ಮಾಡಿದಾಗ 176 ಬಂದಿದೆ. ಈಗ 176 176 ಹೋದರೆ 0 ಬಂತು. ಈಗ 576ರ ವರ್ಗಮೂಲ 24 ಬಂದಿದೆ. 576ರ ವರ್ಗಮೂಲ 24. ಈಗ 10ನೇ ಲೆಕ್ಕವನ್ನು ನೋಡೋಣ. 10ನೇ ಲೆಕ್ಕ 1024 ಇದೆ. ಪರಿಹಾರ 1024 ಸಂಖ್ಯೆಯ ವರ್ಗಮೂಲ ಭಾಗಾಕಾರ ವಿಧಾನದಿಂದ. 1024 = 1024ರ ವರ್ಗಮೂಲ, ಅದರ ವರ್ಗಮೂಲ 32 ಬಂದಿದೆ. ಅದು ಹೇಗೆ ಬಂದಿದೆ
1024 ಹಾಕ್ಕೊಂಡು ಒಂದು ಬಾಕ್ಸ್ ಹಾಕೊಂಡಾಗ ಬಿಡಿ ಸ್ಥಾನದಿಂದ ಎರಡೆರಡು ಸಂಖ್ಯೆಗೆ ಒಂದು ಗೆರೆ ಎಳೆದಾಗ 24ಕ್ಕೆ ಒಂದು ಗೆರೆ, 10ಕ್ಕೆ ಒಂದು ಗೆರೆ ಬರ್ತದೆ. ನಂತರ ಈ 10ನ್ನು ಗುಣಿಸ್ಬೇಕಾಗ್ತದೆ, ಭಾಗಿಸ್ಬೇಕಾಗ್ತದೆ. 10 ಯಾವುದ್ರಲ್ಲಿ ಹೋಗ್ತದೆ? 2 2 4, 3 3 9, 4 4 16. 4 4 16 ಅಂದರೆ 10ಕ್ಕಿಂತ ಹೆಚ್ಚಿಗೆ ಆಗಿರ್ತದೆ 16. ಆದ್ದರಿಂದ ಅದರ ಹಿಂದಿನ ಸಂಖ್ಯೆ 3 ಅಂತ ತಗೊಳ್ಳೋಣ. 3 3 9, 10ರಲ್ಲಿ 9 ಹೋದರೆ 1 ಉಳಿತು. ನಂತರ ಈ ಎರಡು ಗೆರೆಯನ್ನು ಹಾಕಿರುವ 24ನ್ನು ಡೈರೆಕ್ಟಾಗಿ ಇಳಿಸ್ಕೊಳ್ಳೋಣ. ಆವಾಗ 124 ಆಯಿತು. ಇಲ್ಲಿ 3ಕ್ಕೆ 3ನ್ನ ಕೂಡಿಸಿದಾಗ 6 ಬಂತು. 6 ಪಕ್ಕದಲ್ಲಿ ಯಾವ ಸಂಖ್ಯೆ ಹಾಕಿದ್ರೆ ನಮಗೆ 124 ಬರ್ತದೆ ಅಂತ ನೋಡೋಣ. 124 ಮಾಡಬೇಕಾದ್ರೆ ಬಿಡಿ ಸ್ಥಾನದಲ್ಲಿ 4 ಇದೆ. ಆ 4 ಯಾವ ವರ್ಗದಲ್ಲಿ ಬರ್ತದೆ ಅನ್ನೋದು ನೋಡಬೇಕಾಗ್ತದೆ. 4 2 2 4 ಬರ್ತದೆ. ಆಮೇಲೆ 8 8 64 ಬರ್ತದೆ. ಫಸ್ಟು 2 ಹಾಕೊಂಡು ಗುಣಿಸಿದಾಗ 62 × 2 ಮಾಡಿದಾಗ 2 2 4, 2 6 12, ಈಗ 124 ಬಂದಿದೆ. ಆದ್ದರಿಂದ 124 ಇಲ್ಲಿ ಸಿಕ್ಕಿರೋದ್ರಿಂದ ಮುಂದಿನ ಸಂಖ್ಯೆಗೆ ಹೋಗುವ ಅವಶ್ಯಕತೆ ಇಲ್ಲ ನಮಗೆ. ಆದ್ದರಿಂದ 6 ಪಕ್ಕದಲ್ಲಿ 2 ಹಾಕೊಂಡು 2ರಿಂದ ಗುಣಿಸಿದಾಗ 62 × 2 ಮಾಡಿದಾಗ 124 ಬಂದಿದೆ. 124 124 ಹೋದರೆ 0 0 0. ಈಗ ನಮಗೆ 1024ರ ವರ್ಗಮೂಲ 32 ಬಂದಿದೆ. 1024ರ ವರ್ಗಮೂಲ 32. ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ 8ನೇ ತರಗತಿ ಗಣಿತದ ಅಭ್ಯಾಸ 5.4ರ ಮೊದಲನೇ ಪ್ರಶ್ನೆಯ 10 ಲೆಕ್ಕಗಳನ್ನು ಮಾಡಿ ಮುಗಿಸಿದ್ದೇವೆ. ಮುಂದಿನ ಗಣಿತಕ್ಕಾಗಿ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. 8ನೇ ತರಗತಿಯ ಎಲ್ಲ ಗಣಿತದ ಪ್ರಶ್ನೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯವಾಗುತ್ತವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.